ಆಹಾ ಫ್ರೂಟ್ ತರ್ಬೋದು ಸರ್. ಹಾಂ ಫ್ರೂಟ್ ಸಲಾಡ್. ಎಸ್ ಎಸ್ ಎಸ್. ಇದು ಕೇಸರಿ ಬಾತು. ಇಲ್ಲಿ ವಿಶೇಷ ಏನಂದರೆ ಫಸ್ಟ್ ಆಫ್ ಆಲು ಚೆನ್ನಾಗಿ ತುಪ್ಪ ಹಾಕಿ ಮಾಡಿರ್ತಾರೆ. ಆಮೇಲೆ ರವೆ ಜೊತೆಗೆ ಇವರು ಶಾವಿಗೆನ ಹಾಕಿರ್ತಾರೆ. ಅದು ಒಂದು ವಿಚಿತ್ರವಾದ ಟೇಸ್ಟ್ ಕೊಡುತ್ತೆ ಕೇಸರಿ ಬಾತಿಗೆ. ಅದು ಮಜಾ ಕಾಣಿಸುತ್ತಾ. ಶಾವಿಗೆ ತೋರಿಸ್ತೀನಿ ನೋಡಿ. ನೋಡಿದ್ರ ಶಾವಿಗೆ ಅದೇ ಮಜಾ ಇಲ್ಲಿ. ಚೆನ್ನಾಗಿ ಗೋಡಂಬಿ ತುಪ್ಪ ಹಾಕಿರ್ತಾರೆ. ಕರೆಕ್ಟ್ ಕೇಸರಿ ಬಾತ್ ಅಂದರೆ ಹಿಂಗಿರಬೇಕು. ಕರೆಕ್ಟ್ ಹದ ಇದೆ, ಕರೆಕ್ಟ್ ಘಮ ಇದೆ, ಚೆನ್ನಾಗಿ ಏಲಕ್ಕಿ ಘಮ ಇದೆ, ತುಪ್ಪದ ಘಮ ಇದೆ, ದ್ರಾಕ್ಷಿ ಗೋಡಂಬಿ ಚೆನ್ನಾಗಿ ಹಾಕಿದ್ದಾರೆ. ಸೊ ನೀವು ಬೆಂಗಳೂರಲ್ಲಿ ಇಲ್ಲದೇ ಇದ್ರೆ ಬೆಂಗಳೂರಿಗೆ ಬಂದಾಗ MTR ಮಾತ್ರ ವಿಸಿಟ್ ಕೊಡಿ. MTR ವಿಸಿಟ್ ಕೊಡದೇ ಇದ್ದರೆ ಬೆಂಗಳೂರಿಗೆ ಬಂದು ಸಾರ್ಥಕ ಇಲ್ಲ. ನಾನು ಹೇಳ್ದೆ ಅಲ್ವಾ, ಬಹುಶಃ ಸೌತ್ ಇಂಡಿಯನ್ ತಿಂಡಿ ಸಿಗುವಂಥ ಹೋಟೆಲ್ಸ್ ಲೆಕ್ಕ ಹಾಕಿದ್ರೆ ಪ್ರಪಂಚದಲ್ಲಿ ಬೆಸ್ಟ್ ಇದು. ಐ ಮೀನ್ ಇಟ್. ಕ್ವೀನ್ ಆಫ್ ಇಂಗ್ಲೆಂಡ್ ಅವ್ರಿಗೂ ತಿನ್ನೋಕ್ಕೆ ಸಿಗೋಲ್ಲ ಇವೆಲ್ಲ. ನನ್ನ ಮಾತು ಕೇಳಿ, ನಮಗೆ ಸಿಗೋದು ಬೆಂಗಳೂರಿನವ್ರಿಗೆ. ಸೂಪರ್ ಸೂಪರ್. ಹಾ ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಾ, ಇದು ಫೇಮಸ್ MTR ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್. ಇದು ಇಲ್ಲಿ ಒಂದೇ ಕಡೆ ಹಿಂಗೆ ಕೊಡೋದು. ಅದ್ಭುತವಾಗಿರೋ ಹಣ್ಣು ಹಾಕ್ತಾರೆ ನೋಡಿ. ಇದು ಅಂಜೂರದ ಹಣ್ಣು. ಹಾಂ ಸೂಪರ್. ನೀವು MTR ಬಂದಾಗ ಫ್ರೂಟ್ಸ್ ಸಲಾಡ್ ತಿನ್ನಬೇಕು, ಅದೇ ಮಜಾ. ಜನರಲಿ ದೋಸೆ ತಿಂದಿರ್ತೀರ, ಆದರೆ ಇಲ್ಲಿ ಪೂರಿನೂ ಚೆನ್ನಾಗಿರುತ್ತೆ, ರವೆ ದೋಸೆ ಚೆನ್ನಾಗಿರುತ್ತೆ, ಖಾರ ಬಾತ್ ಚೆನ್ನಾಗಿರುತ್ತೆ, ಕೇಸರಿ ಬಾತ್ ಚೆನ್ನಾಗಿರುತ್ತೆ, ಆಮೇಲೆ ಬಿಸಿಬೇಳೆ ಬಾತ್ ಚೆನ್ನಾಗಿರುತ್ತೆ. ಎಕ್ಸಲೆಂಟ್. ಆ್ಯಂಡ್ ದಿಸ್ ಫ್ರೂಟ್ ಸಲಾಡ್ ಈಸ್ ಔಟ್ ಆಫ್ ದ ವರ್ಲ್ಡ್. ಸೂಪರ್. ನೆಕ್ಸ್ಟು ಯಾವಾಗಲಾದರೂ ಫ್ರೀ ಆದಾಗ ಇಲ್ಲಿ ಬಂದು ಊಟ ಮಾಡ್ತೀನಿ. ಅದೇ ಇನ್ನೊಂದು ಎಕ್ಸ್ಪೀರಿಯನ್ಸು. ಸದ್ಯಕ್ಕೆ ಇದನ್ನು ಖಾಲಿ ಮಾಡಿಬಿಟ್ಟು ಕೈ ರುಚಿ ಸ್ಟಾರ್ಟ್ ಮಾಡೋಣ. ಓಕೆ. ನಮ್ಮೂರ ಊಟದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿ. ಕೈ ರುಚಿಯಲ್ಲಿ ಇವತ್ತೊಂದು ಸ್ಪೆಷಲ್ಲಾಗಿ ಒಂದು ಸ್ನ್ಯಾಕ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಒಂದು ಸ್ಟಾರ್ಟರು. ಇದು ಪನ್ನೀರಲ್ಲಿ ಮಾಡೋದು. ಸೊ ಇದಕ್ಕೆ ನಾನು ಇಟ್ಟಿರೋ ಹೆಸರು ಪನ್ನೀರ್ ಪ್ರತಿಮೆ ಅಂತ. ಪನ್ನೀರ್ ಪ್ರತಿಮೆ ಚೆನ್ನಾಗಿ ಹೆಸರು. ಓಕೆ, ಪನ್ನೀರ್ ಪ್ರತಿಮೆಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಪನ್ನೀರನ್ನು ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಬ್ರೆಡ್ಡನ್ನು ಗುಂಡಿಗೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ಲೈಸ್ ಬ್ರೆಡ್ ತೊಗೊಳ್ಳೋದು, ಒಂದು ದೊಡ್ಡ ಬೌಲ್ ತೊಗೊಂಡು ಅದ್ರ ಹಿಂಗಂದರೆ ಕಟ್ ಆಗುತ್ತೆ. ಓಕೆ, ಆ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಕಾರ್ನ್ಫ್ಲೋರು, ಒಂದು ಕಪ್ಪಷ್ಟು ಬ್ರೆಡ್ ಕ್ರಮ್ಸ್, ಒಂದು 4-5 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, ಹಸಿಮೆಣಸಿನ್ಕಾಯಿ ಒಂದು 5-6, ಶುಂಠಿ ಒಂದು 4 ಎಸಳು, ಬೆಳ್ಳುಳ್ಳಿ 4 ಎಸಳು, ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯೋದಕ್ಕೆ ಎಣ್ಣೆ. ಇವೆಲ್ಲ ಪನ್ನೀರ್ ಪ್ರತಿಮೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಪನ್ನೀರ್ ಪ್ರತಿಮೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು ಒಂದು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಳ್ಳೋಕೆ ನಾನು ಏನು ಮಾಡ್ತೀನಿ ಅಂದರೆ, ಮಿಕ್ಸಿಗೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಇದನ್ನು ನುಣ್ಣಿಗೆ ರುಬ್ಕೋತೀನಿ. ಓಕೆ, ಸೊ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದಾಯಿತು. ಈಗ ಒಂದು ಕೆಲಸ ಮಾಡೋಣ. ಬೌಲ್ಗೆ ತುರಿದಿರುವ ಪನ್ನೀರು, ಸಣ್ಣದಾಗಿ ಹೆಚ್ಚಿರೋ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ,
ಸ್ವಲ್ಪ, ಆಮೇಲೆ ಮೈದಾ ಹಿಟ್ಟು ಒಂದು 3 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, ಆಮೇಲೆ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಉಪ್ಪು ಹಾಕೋಣ ಇದಕ್ಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಫಿಲ್ಲಿಂಗ್ ರೆಡಿ ಮಾಡ್ಕೋಬೇಕು. ಓಕೆ, ಈಗ ಇದಕ್ಕೆ ಕಾರ್ನ್ಫ್ಲೋರ್ ಹಾಕೋಣ. ಕಾರ್ನ್ಫ್ಲೋರು 1 ಟೀ ಚಮಚ ಅಷ್ಟು ಹಾಕಿದ್ರೆ ಸಾಕು, ಜಾಸ್ತಿ ಬೇಡ. ಆಮೇಲೆ ಬ್ರೆಡ್ ಕ್ರಮ್ಸು, ಇದು ಒಂದು 3 ಟೀ ಚಮಚ ಅಷ್ಟು ಹಾಕಿದ್ರೆ ಸಾಕು. ಅದೆಲ್ಲ ಬೈಂಡಿಂಗು ಮತ್ತು ಗರಿ ಕೊಡೋದಕ್ಕಷ್ಟೇ ಅದು. ಓಕೆ, ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇದನ್ನು ಮಿಕ್ಸ್ ಮಾಡ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ಇರೇ ಭಾಳ ಇಂಟ್ರೆಸ್ಟಿಂಗ್ ತಗೊಳ್ಳಿ ನಿಮ್ದೇ ಶರ್ಟು, ಇದು ಬಟನ್ ಹೊಲ್ಕೊಳ್ಳಿ. ತಗೊಳ್ಳಿ. ಹೆಂಗ್ ಹೊಲಿ, ಏನು ಹೊಲಿಬೇಕು, ಹೇಗೆ ಹೊಲಿಬೇಕು ಅಂತಾನು ಹೇಳ್ತೀನಿ ಕೇಳಿ. ಹಿಂಗೆ ಈಗ ಬಟನ್ನು 4 ಹೋಲ್ ಇರುತ್ತೆ ಅಲ್ವಾ? 2 ಹೋಲ್ಗೆ 1 ಹೋಲ್ಗೆ ಸೆಪ್ರೇಟ್ ಆಗಿ ಹಾಕ್ಬೇಕು. ಆವಾಗ ಅಕಸ್ಮಾತ್ 1 ಹೋಲ್ಗೆ ಕಿತ್ತು ಹೋದ್ರು ಇನ್ನೊಂದಿರುತ್ತೆ, ಅವಾಗ ತಕ್ಷಣಕ್ಕೆ ಎಮರ್ಜೆನ್ಸಿ ಆಗಲ್ಲ. ಆ ಥರ ಹೊಲಿರಿ. ಈಗ ಒಂದ್ಸಲಿ ಒಂದೇ ಒಂದು ಹೊಲಿಗೆ ಹಾಕೋ ಹೆಂಗೆ ಹಾಕ್ಬೇಕು ಅಂತ ತೋರಿಸ್ಕೊಡು. ಕೆಲಸ ತಪ್ಪಿಸ್ಕೊಳ್ಳೋಕ್ಕೆ ಅಷ್ಟೇ. ಗೊತ್ತಾಯ್ತಲ್ಲ ನಿಮಗೆ? ಗುಂಡಿಗೆ 4 ಹೋಲ್ ಇರುತ್ತೆ. ಜಿಗ್ಜ್ಯಾಗ್ ಆಗಿ ಹೊಲಿಗೆ ಹಾಕಿ ಒಂದು ದಾರ ಬಿಟ್ಕೊಂಡ್ಬಿಟ್ರೆ ಗುಂಡಿ ಬಂದ್ಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು, 2 ಹೋಲ್ಗೆ ಸಪರೇಟ್ ಆಗಿ ಹೊಲಿಗೆ ಹಾಕಿದ್ರೆ ಒಂದು ಹೊಲಿಗೆ ಬಿಟ್ಕೊಂಡ್ಬಿಟ್ರು ಇನ್ನೊಂದು ಹೊಲಿಗೆಯಿಂದ ಗುಂಡಿನ ಹಿಡ್ಕೊಂಡಿರುತ್ತೆ, ಬಾಳ್ಕೆನೂ ಬರುತ್ತೆ. ಟ್ರೈ ಮಾಡಿ ನೋಡಿ. ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೋಸ್ಕರ ಸ್ಪೆಷಲಾಗಿ ಪನ್ನೀರ್ ಪ್ರತಿಮೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಈಗ ಇದು ಕಲಸಿದ್ದಾಯಿತು. ಈಗ ಮಾಡೋಕ್ಕೆ ಶುರು ಮಾಡೋಣ. ಈಗೇನು ಮಾಡಬೇಕು ಅಂದರೆ ಬ್ರೆಡ್ ರೋಲ್ ಇದೆಯಲ್ಲ, ತುಂಡಿಯಲ್ಲ, ಇದನ್ನು ನೀರಲ್ಲಿ ಹಿಂಗೆ ಅದ್ಬಿಟ್ಟು ಅದನ್ನು ಹಿಂಡಬೇಕು. ಇದಕ್ಕೆ ಮೇಲೆ ನಾವು ಒಂದು ಸಣ್ಣ ಉಂಡೆ ಫಿಲ್ಲಿಂಗ್ ಮಾಡಿಕೊಂಡು ಅರೇಂಜ್ ಮಾಡಿ, ಈಗ ಅದನ್ನು ಮತ್ತೆ ಇನ್ನೊಂದು ತೊಗೊಳ್ಳೋದು, ಅದನ್ನು ಪ್ರೆಸ್ ಮಾಡಿಬಿಟ್ಟು ಇದನ್ನು ಇದ್ರ ಮೇಲೆ ಹಾಕಬೇಕು. ಇದ್ರ ಮೇಲೆ ಹಾಕಿ ಪ್ರೆಸ್ ಮಾಡಬೇಕು. ಎಡ್ಜಸ್ ಎಲ್ಲ ಚೆನ್ನಾಗಿ ಸೀಲ್ ಆಗಬೇಕು. ಬೇಕಾದ್ರೆ ಒಂಚೂರು ಕಾರ್ನ್ಫ್ಲೋರ್ನ ಹಿಂಗೆ ಹಾಕ್ಕೊಂಡು ಸೀಲ್ ಮಾಡ್ಕೊಬೋದು. ಈ ಥರ ನಾವು ರೆಡಿ ಮಾಡ್ಕೋಬೇಕು. ಸೊ ನಾನೆಲ್ಲ ರೆಡಿ ಮಾಡ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್.